ಬಿಗಿನರ್ಸ್ ಆಪ್ ಸೋರ್ಕೋಟೆಗೆ ಏನ್ ಮಾಡ್ಬೇಕು? ಡೇ ಇಂಟು ಆಫ್ 6 ಪ್ಯಾಕ್ ಸೀರೀಸ್. ಗ್ಯಾಪ್ ನೈಜ ಈ ಹೆಡ್ಫೋನ್ ಹೋದ ವರ್ಷ ತುಂಬಾ ಯೂಸ್ ಮಾಡ್ತಾ ಇದೆ. ಆಮೇಲೆ ಒಂದ್ಸತಿ ಎಲ್ಲೋ ಮೂಲೆಗೆ ಹೋಯ್ತು. ನನಗೆ ಕಣ್ ಮುಂದೆ ಇದ್ರೇನೆ ಕಾಣಿಸ್ತಾ ಮರ್ತೋಗ್ತೀನಿ. ಇನ್ನು ಮೂಲೆಗೆ ಹೋದ್ರೆ ಕಾಣಿಸುತ್ತಾ ಅಂದ್ರೂ ನಮ್ಮಮ್ಮ ಬಂದ್ ಮುಂದೆ ಇಟ್ರು, ಅದಕ್ಕೆ ಯೂಸ್ ಮಾಡ್ತಾ ಇದೀನಿ. ಇವತ್ 3 ಫುಲ್ ಎಗ್ ಆಮ್ಲೆಟ್ ತಿಂದಿದ ತಕ್ಷಣ ನಮ್ಮ ಡೈಲಿ ಸಪ್ಲಿಮೆಂಟ್ ವಿಚ್ ಇಸ್ ಟ್ರಸ್ಟೆಡ್ ಅಂಡ್ ಲ್ಯಾಬ್ ಟೆಸ್ಟೆಡ್ ಆ UV ಫಿಟ್ ಮೀನ್ ಮಾತ್ರೆನ ನುಂಗಿದ್ವಿ. ಈ ಬಿಗಿನರ್ಸ್ ಆಪ್ ಸೋರ್ಕೋಟೆಗೆ ಬಂದ್ರೆ ಒಂದು ಲೆಗ್ ರೈಸ್, ಇನ್ನೊಂದು ರೋಪ್ ಕ್ರಂಚಸ್. ಇದನ್ನ ಬಲ್ಕಿಂಗ್ ಅಲ್ಲೂ ಮಾಡ್ಬೇಕು, ಕಟಿಂಗ್ ಅಲ್ಲೂ ಮಾಡ್ಬೇಕು. ನಾನ್ ಮುಂಚೆ ಆಲ್ಟರ್ನೇಟಿವ್ ಡೇ ಮಾಡ್ತಾ ಇದ್ದೆ. ಅಂದ್ರೆ ಇವತ್ತು ಲೆಗ್ ರೈಸ್ ಅಂಡ್ ಕ್ರಂಚಸ್ ಮಾಡಿದ್ರೆ ನಾಳೆ ರೆಸ್ಟ್ ಕೊಟ್ಟಿ ನಾಳೆ ಇದ್ ಮಾಡ್ತಾ ಇದೆ. ಆದ್ರೆ ಒಂದ್ ಪಾಯಿಂಟ್ ಅಲ್ಲಿ ಒಂದ್ ರೆಸ್ಟ್ ಡೇ ಒಂದ್ ವಾರ ಆಗೋಯ್ತು. ಹಿಂಗಾದ್ರೆ ಆಗಲ್ಲ ಗುರು. ಅದಕ್ಕೆ ಒಂದ್ ಮಾಸ್ಟರ್ ಪ್ಲಾನ್ ತಂದೆ. ಒಂದೇ ದಿನ 2 ಮಾಡೋದ್ ಬದಲು ದಿನ ಒಂದೊಂದ್ ಮಾಡೋಣ. ಇವತ್ ಲೆಗ್ ರೈಸ್, ನಾಳೆ ಕ್ರಂಚಸ್, ತಿರ್ಗಾ ಲೆಗ್ ರೈಸ್, ತಿರ್ಗಾ ಕ್ರಂಚಸ್. ದಿನಕ್ಕೆ ಕಮ್ಮಿ ವರ್ಕೌಟ್ ಮಾಡ್ದಂಗೂ ಇರುತ್ತೆ, ಮಿಸ್ ಮಾಡದಲ್ಲಿ ಇರೋಂಗೂ ಆಗುತ್ತೆ. ನೈಟ್ ರೋಲೆಕ್ಸ್ ಮನೆಯಲ್ಲಿ ಅವ್ನ್ ಟಾಯ್ಲೆಟ್ ಮಾಡ್ಲಿ ಅಂತ ಆಚೆ ಕರ್ಕೊಂಡ್ ಬಂದ್ರೆ ಸೀದಾ ಮೆಟ್ಟೆತ್ಕೊಂಡ್ ನಮ್ಮ ಮನೆಗೆ ಬಂದ್ಬಿಟ್ಟವನೆ. ನನಗೆ ಈ ಕಡೆ ಸ್ವಲ್ಪ ಕೆಲ್ಸ ಇತ್ತು, ಅವನ್ನ ಕಳ್ಸಕ್ಕೂ ಮನ್ಸಿಲ್ಲ. ಅವನ್ನ ಸ್ವಲ್ಪ ಆಟಾಡ್ಸಿ ಅನಸ್ತೇಷ ಇಲ್ದರೆ ನೀಟಾಗಿ ಮಲಗಿಸಿ ಅವ್ರ ಮನೆಗೆ ಪಾರ್ಸಲ್. ಸಿಗೋಣ ನಾಳೆ. ಬೋಯ್ ಬೋಯ್.